ತಮ್ಮಣ್ಣಿ, ಹೆಣ್ಮಕ್ಳು ಹೊಸಕೆ ಶಾಸ್ತ್ರದಲ್ಲಿ ಹುಡುಗರು ಬರಬಾರ್ದು ಅಂತ ನಿನಗೆ ಬರಬೇಡ ಅಂತ ಹೇಳಿದ್ದು ಕಣೋ. ಸಾಕು ನಡಿ, ಇಷ್ಟೊತ್ತಿಲ್ಲಿದ್ದು. ಹೋಗು, ಊಟಕ್ಕೆ ಹೋಗು. ಅಮ್ಮ, ನಾನು ಎಲ್ಲೂ ಹೋಗಲ್ಲ ಕಣೆ, ಇಲ್ಲೇ ಇರ್ತೀನಿ. ಪಿಂಕಿ ಹೊಸಕೆ ಶಾಸ್ತ್ರನ ಫುಲ್ ನೋಡ್ಕೊಂಡೆ ಹೋಗೋದು ಕಣೆ ಅಮ್ಮ. ಅಕ್ಕ ಏನ್ ಹೊಸಕೆ ಶಾಸ್ತ್ರ ಆದಾಗ ನಾನು ಅಲ್ಲಿರ್ಲಿಲ್ವಾ? ಹಂಗೆ ಪಿಂಕಿ ಹೊಸಕೆ ಶಾಸ್ತ್ರ ಆಗ್ಬೇಕಾದ್ರೆ ಇಲ್ಲೇ ಇರ್ತೀನಪ್ಪ. ಪಿಂಕಿ ಹೊಸಕೆ ಶಾಸ್ತ್ರ ಏನು ದಿನಾ ಪದೇ ಪದೇ ಮಾಡಕ್ಕಾಗುತ್ತಾ? ಒಂದೇ ಒಂದ್ಸಲ ಮಾಡೋದಪ್ಪ. ಅದಕ್ಕೆ ಹೊಸಕೆ ಶಾಸ್ತ್ರನೆಲ್ಲ ನೋಡ್ಕೊಂಡೇ ಹೋಗ್ತೀನಿ ಅಲ್ವೇನೆ ಪಿಂಕಿ? ನೋಡೆ ಅಮ್ಮ, ಪಿಂಕಿ ನಗ್ತಿದ್ದಾಳೆ ಅಂದ್ರೆ ನನಗೆ ಇಲ್ಲೇ ಇರು ಅಂತ ಹೇಳ್ತಿದ್ದಾಳೆ ಅಮ್ಮ. ಅಯ್ಯೋ, ನಿನ್ ಮಾರೆಗಿಷ್ಟು ಬೆಂಕಿ ಬೀಳ. ಅವಳು ಕಿಲ 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 ಅಂತ ನಕ್ಕಿದ್ದು ನಿನ್ ಹುಚ್ಚಾಟ ನೋಡಿ. ಏ ಅಮ್ಮ, ನಮ್ ಸೈನ್ ವರ್ಡ್ ಎಲ್ಲ ನಿಮಗೆ ಗೊತ್ತಾಗಲ್ಲ ಕಣೆ ಅಮ್ಮ, ಸುಮ್ಮನಿರೆ ನೀನು. ಅಮ್ಮಣ್ಣಿ, ಹೊಸಕೆ ಶಾಸ್ತ್ರದಲ್ಲಿ ಏನು ಇಲ್ಲ ಕಣೋ. ನೆಂಟ್ರು, ಇಷ್ಟ್ರು, ಫ್ರೆಂಡ್ಗಳು, ಜನಗಳೆಲ್ಲ ಬರ್ತಾರೆ. ತಲೆ ಮೇಲೆ ಅಕ್ಷತೆ ಕಾಳು ಹಾಕಿ ಗಿಫ್ಟ್ ಏನಾದ್ರೂ ಇದ್ರೆ ಕೊಟ್ಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ ಕಣೋ, ಅಷ್ಟೇಯಾ? ನೀನ್ ನಡಿಯೋ ಇಲ್ಲಿಂದ ಮನೆಗೆ. ಹಂಗಾದ್ರೆ ಅಮ್ಮ, ನಾನು ಫ್ರೆಂಡ್ ಅಲ್ವೇನೆ ಅಮ್ಮ, ಅದಕ್ಕೆ ಇಲ್ಲಿ ಬಂದೆ ಕುತ್ಕಂತೀನಿ. ಪಿಂಕಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದಾಳಲ್ವಾ, ಅದಕ್ಕೆ ಅವಳನ್ನ ನೋಡ್ತಾನೆ ಇರ್ತೀನಿ ಕಣೆ ಅಮ್ಮ, ಇಲ್ಲೇ ನಿಂತ್ಕೊಂಡು. ಪಿಂಕಿ, ನಾನು ನಿನ್ಗೋಸ್ಕರ ಒಂದು ಹೊಸಕೆ ಹಾಡು ಹೇಳೋಣ ಅಂತ ರೆಡಿಯಾಗಿ ಬಂದಿದ್ದೀನಿ ಕಣೆ. ಹೇಳ ಪಿಂಕಿ. ನೋಡೆ ಅಮ್ಮ, ಪಿಂಕಿ ನಗ್ತಿದ್ದಾಳೆ ಅಂದ್ರೆ ಹಾಡು ಹೇಳಕ್ ಒಪ್ಪಿಗೆ ಅಂತ. ಅಯ್ಯೋ ತಮಣಿ, ಈ ಸೊಟ್ಟ ಮೂತಿ ಹುಡುಗಿ ನಗುಗೊಂದಷ್ಟು ಬೆಂಕಿ ಬಿತ್ತು. ಹಾಡು ಬೇಡ, ಎಂತದು ಬೇಡ, ನಡಿಯೋ ಮನೆಗೆ ಹೋಗೋಣ. ನೀನ್ ಹುಚ್ಚಿಟ್ನಂಗ ಆಡ್ತಿದ್ರೆ ಜನ ನೋಡ್ ನಗ್ತಾರೆ ಕಣೋ ಮಾರಾಯ. ಯಾಕೆ ಸುಬಕ ನಮ್ ಪಿಂಕಿಗೆ ಸೊಟ್ಟ ಮೂತಿ ಹುಡುಗಿ ಅಂತಿದ್ದೀರಾ? ಅಯ್ಯೋ ಜಲ್ಜಾ, ಈ ತಮಣಿ ಕಾಟ ಬೇರೆ ನನಗೆ ತಡೆಯಕ್ ಆಗ್ತಿಲ್ಲ. ನೀನು ಬೇರೆ ಕಡ್ಡಿ ಅಲ್ಲಾಡ್ಸಕ್ ಬಂದ್ಬಿಟ್ಟೆ ಅಲ್ವೇನೆ. ಸೊಟ್ಟ ಮೂತಿ ಅಂತ ಯಾಕಂದೆ ಅಂದ್ರೆ ಯಾವಾಗ್ಲೂ 24 ಗಂಟೆ ಸೆಲ್ಫಿ ತಗೊಂಡು ಈ ಅಂತ ಸೊಟ್ಟ ಮೂತಿ ಮಾಡ್ಕೊಂಡಿರ್ತಾಳಲ್ಲ, ಅದಕ್ಕೆ ಹಂಗಂದೆ ಕಣೆ ಮಾರೈತಿ. ಸುಮ್ನಿರಿ. ಲೋ ತಮಣಿ, ನಿನ್ ರಾವ್ ಹೊಡಿಯ, ನಡಿ ಆಟ್ಲ ಮನೆ ಕಡಿಕೆ. ಸುಮ್ಮನೆ ಅಮ್ಮ, ಇಷ್ಟೊತ್ತು ನೀವು ಪಿಂಕಿಗೋಸ್ಕರ ಹಾಡು ಹೇಳಿದ್ದಾಯ್ತು, ಇವಾಗ ನಾನ್ ಹಾಡು ಹೇಳ್ತೀನಪ್ಪ. ಆರತಿ ಎತ್ತಿರೋ ನಮ್ ಕೈ ಪಿಂಕಿಗೆ, ನಮ್ ಕುಯ್ ಪಿಂಕಿಗೆ. ಆರತಿಯ ಎತ್ತಿರೋ ನಮ್ ಕುಯ್ ಪಿಂಕಿಗೆ, ನಮ್ ಸುಯ್ ಪಿಂಕಿಗೆ. ಪಳ ಪಳ ಹೊಳೆಯುವ ತಳುಕು ಬೆಳಕು ಪಿಂಕಿಗೆ, ಆರತಿ ಎತ್ತಿರೋ, ಆರತಿ ಎತ್ತಿರೋ. ಆರತಿ ದರೆಗಿಳಿದಂತೆ ಭಾರತಿ ಕುಳಿತಿರುವಂತೆ. ಭಾರತೀಯು ನೀನು ರಾಜಣ್ಣ, ನಾನು ನಮ್ಮಿಬ್ರು ಜೋಡಿಯು ಸೂಪರ್ ಆಗಿದೆ. ಆರತಿಯೇ ಹೈ ದರೆಗಿಳಿದಂತೆ ಭಾರತಿ ಕುಳಿತಿರುವಂತೆ. ನಮ್ಮ ಪಂಜಾಬಿಂದ ದುಡ್ಡನ್ನು ಕದ್ದು ತಂದು ಏನ್ ಬೇಕಾರ್ ಕೊಡಿಸುವೆ ಓ ನನ್ನ ಪಿಂಕಿ. ನಿನ್ ರಾವ್ ಹೊಡಿಯ, ನಿಮ್ಮಪ್ಪ ಇನ್ ಜೇಬಿಂದ ದುಡ್ಡು ಕದೀತಿದ್ದೋ ನೀನೇನೋ? ದುಡ್ಡು ಕದ್ದಿಯ ವಿಚಾರ ಜೋಶಲ್ ಹಾಡಿನ ಮಧ್ಯೆ ಬಂದ್ಬಿಡ್ತಲ್ಲಪ್ಪ, ಏನಪ್ಪ ಮಾಡೋದಿವಾಗ? ಅಯ್ಯ, ನಿನ್ ಯಾಲಿಗ್ ಬೀಳ. ನೀನ್ ಮಾಡೋ ಕೆಲ್ಸದಿಂದ ನಾನ್ ನಿಮ್ಮಪ್ಪ ಏನತ್ರ ಬೈಸ್ಕಂತಿದ್ದೆ. ನಿಮ್ಮಪ್ಪ ಇನ್ ಜೇಬಿಂದ ದುಡ್ಡು ಕದೀತಿರೋ ನೀನೇ ಅಂದ್ರೆ ಅಡ್ಗೆ ಮನೇಲಿ ಇದ್ದಿದ್ ಸಾಸ್ವೆ ಜೀರಿಗೆ ಡಬ್ಬದಲ್ಲಿ ಇದ್ದಿದ್ ದುಡ್ಡೆಲ್ಲ ಕದೀತಿದ್ದವ್ರು ಯಾರೋ ತಮಣಿ? ನೀನೇ ಏನೋ? ನಿನ್ ರಾವ್ ಹೊಡಿಯ. ನಿಮ್ಮಪ್ಪನ್ ಜೇಬಿಂದ ಕಾಸನ್ನು ಕದ್ದು ನಿಮ್ಮಮ್ಮ ಕೂಡಿಟ್ಟ ದುಡ್ಡನ್ನು ತಂದು ಪಿಂಕಿ ಖರ್ಚು ಮಾಡಿ ದುಡ್ಡೆಲ್ಲ ಹಾಳು ಮಾಡ್ದೇನೋ ನಿನ್ ರಾವ್ ಹೊಡಿಯ. ಅಯ್ಯೋ ಅಮ್ಮ, ನಾನೇನೋ ಹಾಡಲ್ಲ ತರ ಹೇಳಿದ್ದು ಕಣೆ ಅಮ್ಮ, ನಾನೇನ್ ದುಡ್ಡು ಕದ್ದಿಲ್ಲ. ಅಯ್ಯೋ, ನಿನ್ನ ಬಾಯಿಗಲೇ ಪಿಂಕಿ ಹೊಸಕೆ ಶಾಸ್ತ್ರಕ್ಕೆ ಬರ್ಬೇಡ ಅಂತ ಎಷ್ಟ್ ಹೇಳಿದ್ರು ಇಲ್ಲಿಗೆ ಬಂದು 4 ಜನಿನ್ ಮುಂದೆ ನನ್ ಮರ್ಯಾದೆ ಕಳಿತೀಯೇನೋ? ನಿನಗೇನ್ ಬಂದಿತ್ತ ಹೊತ್ತು? ಎಷ್ಟು ಧೈರ್ಯ ನಿನಗೆ ನನ್ನನ್ನೇ ಕಳ್ಳಿ ಕುಳ್ಳಿ ಸುಳ್ಳಿ ಅಂತ ಹೇಳ್ತೀಯಾ? ಅಯ್ಯೋ ಪಿಂಕಿ, ಅದ್ ಬರೀ ಹಾಡು ಕಣೆ ಪಿಂಕಿ. ನೀನು ನಮ್ಮಮ್ಮ ಯಾಕೋ ಹಾಡಿನ ಲಿರಿಕ್ಸಿಗೆ ಕೋಪ ಮಾಡ್ಕೊಂತಿದಿರಲ್ಲ ಅಚ್ಚೆ. ಅದು ಬರೀ ಹಾಡು ಕಂಡ್ರು, ಬೇಜಾರ್ ಮಾಡ್ಕೋಬೇಡಿ. ಬಾಯಿ ಮುಚ್ಚತ್ತ ಮಣಿ, ಬಿಟ್ಟಿ ಊಟ ಸಿಗುತ್ತೆ ಅಂತ ನಮ್ಮನೆ ಫಂಕ್ಷನಿಗೆ ಬಂದ್ಬಿಟ್ಟಿದ್ದೀರಾ ನೋಡಿ ನೀವುಗಳೆಲ್ಲ. ನಿಮ್ಮಂತವ್ರನ್ನೆಲ್ಲ ಫಂಕ್ಷನಿಗೆ ಕರೆದಿದೀವಲ್ಲ, ನಮಗೆ ಬುದ್ಧಿ ಇಲ್ಲ. ಹಾಯ್ ಪಿಂಕಿ ಬೇಬಿ. ಹೌದು, ಯಾಕೆ ನೀವೆಲ್ಲ ಈ ತಮಣಿನ ಇನ್ವೈಟ್ ಮಾಡ್ತಿರೋ ಫಂಕ್ಷನಿಗೆ? ನಿಮಗೆ ಗೊತ್ತು ಅಲ್ವಾ ಪಿಂಕಿ, ತಮಣಿ ತುಂಬಾ ತರ್ಲೆ ಅಂತ. ಇಂಥ ತರ್ಲೆನ ಫಂಕ್ಷನಿಗೆ ಇನ್ವೈಟ್ ಮಾಡಿದ್ರೆ ಫಂಕ್ಷನ್ ಎಲ್ಲ ಹಾಳಾಗೋಗುತ್ತೆ. ಡೋಂಟ್ ವರಿ ಬೇಬಿ. ಬೇಬಿನ ಅಲ್ಲೇ ಪಿಂಕಿ, ಯಾವನೇ ಇವನು
ಕಾಣುತ್ತೆ. ಎಲ್ಲ ಒಂದ್ ಚೇರ್ ತಂದು ಕೂರ್ಸೋಣ. ಬೇಡ ಆಂಟಿ, ಚೇರ್ ಏನು ಬೇಡ. ನಾನು ಪಿಂಕಿಗೊಂದು ಗಿಫ್ಟ್ ಕೊಟ್ಟು ಹೋಗೋಣ ಅಂತ ಬಂದೆ. ಪಿಂಕಿ, ನಾನು ನಿನಗೋಸ್ಕರ ಸ್ಟೈಲಿಶ್ ಕಾಸ್ಟ್ಲಿ ಲೆಹೆಂಗಾ ತಂದಿದ್ದೀನಿ ಪಿಂಕಿ. ತಗೋ ಪಿಂಕಿ, ಈ ಲೆಹೆಂಗಾನ ಹಾಕೊಂಬಾ. ಇದು ತುಂಬಾ ಕಾಸ್ಟ್ಲಿದು ಪಿಂಕಿ, ಮಾಲ್ ಅಲ್ಲಿ ತಗೋ ಬಂದಿರೋದು. ಹೌದೇನೋ ಪಿಂಟು? ಥ್ಯಾಂಕ್ ಯು ಕಣೋ. ಲೋ ಪಿಂಟು, ನೀನ್ ಯಾವನೋ ನಮ್ಮನೆ ಪಕ್ಕದ ಮನೆ ಪಿಂಕಿ ಗಿಫ್ಟ್ ಕೊಡಕ್ಕೆ? ತಮಣಿ, ಬಾಯಿ ಮುಚ್ಕೊಳ್ಳೋ ಸಾಕು. ಪಿಂಟು ನನ್ ಕ್ಲೋಸ್ ಫ್ರೆಂಡ್ ಗೊತ್ತಾ? ಅಮ್ಮ ಅಮ್ಮ, ಪಿಂಟು ಕೊಟ್ಟಿರೋ ಕಾಸ್ಟ್ಲಿ ಲೆಹೆಂಗಾ ಹಾಕೊಂಡ್ ಬರ್ಲೇನೆ ಅಮ್ಮ. ನನ್ ಪಿಂಕಿಗೆ ಲೆಹೆಂಗಾ ಕೊಡಿಸ್ತೀಯೇನೋ? ಇವ್ನ್ ನ್ಯಾಲಿಗ್ ಬೀಳ, ನ್ಯಾಡ್ ಮುರ್ದ್ ಮೂಲೆ ಸೇರ. ಕಣವ ಪಿಂಕಿ, ಹೋಗು. ಈ ಕಾಸ್ಟ್ಲಿ ಲೆಹೆಂಗಾ ಹಾಕೊಂಬ. ಬಾರಿ ಸುಬ್ಬಕ್ಕ ಆಡ್ಕಂತಿದ್ರು. ಖಾಲಿ 200 ರೂಪಾಯಿದು ಚೀಪ್ ಲೆಹೆಂಗಾ ಹಾಕೊಂಡಿದ್ಯಾ ಅಂತ ಇವ್ರುಗಳೆಲ್ಲ ನೋಡಿ ಹೊಟ್ಟೆ ಕಿಚ್ಪಡ್ಲಿ. ನನ್ ಪಿಂಕಿಗೆ ಎಂತೆಂತ ಕಾಸ್ಟ್ಲಿ ಲೆಹೆಂಗಾ ಗಿಫ್ಟ್ ಬಂದಿದೆ ಅಂತ ಇವರೆಲ್ಲ ನೋಡ್ ಹೊಟ್ಟೆ ಉರ್ಕೊಂಡ್ ಸಾಯ್ಲಿ. ಸರಿ ಅಮ್ಮ, ಇವಾಗ್ಲೇ ಹೋಗಿ ಈ ಕಾಸ್ಟ್ಲಿ ಲೆಹೆಂಗಾ ಹಾಕೊಂಡ್ ಬರ್ತೀನಿ. ಅಮ್ಮ ನೋಡೆ ಅಮ್ಮ, ಈ ಲೆಹೆಂಗಾ ನನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿದೆ ಅಲ್ವೇನೆ ಅಮ್ಮ? ಭಾರ ಇದೆ, ಹೆವಿ ಲೆಹೆಂಗಾ ಕಣೆ ಅಮ್ಮ, ಸಖತ್ತು ಕಾಸ್ಟ್ಲಿದು. ಅಲೆಲೆಲೆಲೆ ಪಿಂಕಿ, ಏನವ ನೀನು ಇಷ್ಟು ಸಖತ್ತಾಗಿ ಕಾಣಿಸ್ತಿದ್ಯಾ? ಒಳ್ಳೆ ಫಿಲಂ ಹೀರೋಯಿನ್ ತರ. ಈ ಫಿಲಂ ಹೀರೋಯಿನ್ಗಳನ್ನೆಲ್ಲ ನಿನ್ ಮುಂದೆ ನ್ಯೂಲ್ಸ್ ಬಿಸಾಕ್ಬೋದು ಬಿಡು. ಹೌದು ಪಿಂಕಿ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಕಣೋ ಪಿಂಟು, ಈ ಲೆಹೆಂಗಾ ಗಿಫ್ಟ್ ಕೊಟ್ಟಿದ್ದಕ್ಕೆ. ಲೋ ಪಿಂಟು, ಆಚೆ ಸಿಗು, ನೀನ್ ಕೈ ಕಾಲ್ ಮುರಿದು ಬಿಡ್ತೀನಿ. ಏನಿ ಸುಬ್ಬಕ್ಕ, ಬಂದ್ ಕೂಡ್ಲೆ ಬಾರಿ ಆಡ್ಕಂತಿದ್ರಲ್ಲ ನಮ್ ಪಿಂಕಿ ಲೆಹೆಂಗಾನ. ನೋಡಿ ಎಂತ ಕಾಸ್ಟ್ಲಿ ಲೆಹೆಂಗಾ ಹಾಕೊಂಡಿದ್ದಾಳೆ ನನ್ ಪಿಂಕಿ ಹೊಸಕೆ ಶಾಸ್ತ್ರದಲ್ಲಿ. ಖಾಲಿ 200 ರೂಪಾಯಿ ಲೆಹೆಂಗಾ ಅಂತ ಆಡ್ಕೊಂಡ್ರಿ ಅಲ್ವಾ? ನೋಡಿ ಇವಾಗ ನಮ್ ದೌಲತ್ತು. ಅಯ್ಯೋ, ನಿಮ್ ದೌಲತ್ತಿಗೊಂದಷ್ಟು ಬೆಂಕಿ ಬೀಳ. ನೀವಿಬ್ರು ಅವ್ವ ಮಗಳು ಬಿಟ್ಟಿ ಶೋಕಿಗೆ ಏನು ಕಡಿಮೆ ಇಲ್ಲ ಕಣ್ರಿ. ಲೇ ಪುಟ್ಟಿ, ನಡಿಯೇ ನಾವು ಮನೆಗೆ ಹೋಗೋಣ. ಇವ್ರಿಬ್ರು ಮೆರ್ತ ನಮ್ ಕಣ್ಣಲ್ಲಿ ನೋಡಕ್ಕಾಗಲ್ಲ. ನಡಿಯ ಅಮ್ಮ. ಲಾ ತಮಣಿ, ನಿನ್ನ ಬಾಯಿಗಲೆ ಇಲ್ಲೇನ್ ಮುಖ ನೋಡ್ಕೊಂಡ್ ನಿಂತಿದ್ಯಾ? ನಡಿಯಾ. ಸರಿ ಫ್ರೆಂಡ್ಸ್, ಈ ಪಿಂಕಿದು ಅವ್ರಮ್ಮ ಜಲ್ಜಂದ್ ಅವತಾರ ನೋಡಕ್ಕಾಗ್ದಲೆ ಹೊಟ್ಟುಡ್ಕೊಂಡು ಮನೆ ಕಡೆ ಹೊರಟ್ವಿ ನಾವು. ಸರಿ ಹಂಗಾರೆ ನೀವೆಲ್ಲ ಒಂಚೂರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಪಿಂಕಿ ಹೊಸಕೆ ಶಾಸ್ತ್ರದ್ದು ಪಾರ್ಟ್ 1, 2 ವಿಡಿಯೋ ಎಲ್ಲ ನೋಡಿ ಫ್ರೆಂಡ್ಸ್. ಹಾಗೆ ನಮ್ಮ ಎಲ್ಲಾ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು.